ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ನಂತರ ಎಲ್ಲೆಲ್ಲೂ ವಿಜಯದ ಸುದ್ದಿ ಜೊತೆಗೆ ವಿಜಯ್ ಸುದ್ದಿ ಬಹಳ ಹರಿದಾಡ್ತಾ ಇದೆ. ಈಗ ಎಲ್ಲರೂ ಕೇಳ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ, 51 ವರ್ಷದ ಜೋಸೆಫ್ ವಿಜಯ್ ಚಂದ್ರಶೇಖರ್ ತಮಿಳುನಾಡಿನ ಹೊಸ MGR ಆಗ್ತಾರಾ? ವಿಜಯ್ ಅವರ ಪಕ್ಷ TVKಗೆ 107 ಸ್ಥಾನಗಳು ಬಂದಿದೆ. ಅವರ ವೋಟ್ ಶೇರ್ ಕೂಡ ಸುಮಾರು 35% ಇದೆ. ತಮಿಳುನಾಡಲ್ಲಿ ಬಹುಮತಕ್ಕೆ ಬೇಕಾಗಿರುವಂಥದ್ದು 118 ಸ್ಥಾನ. ಅಂದ್ರೆ ಅವರಿಗೆ ಇನ್ನು ಕೇವಲ 11 ಸ್ಥಾನಗಳ ಅವಶ್ಯಕತೆ ಇದೆ. ಅದಾದ ನಂತರ ಅವರು ತಮ್ಮದೇ ಬಲದಿಂದ ಸರ್ಕಾರವನ್ನ ರಚಿಸಿ ಮುಖ್ಯಮಂತ್ರಿ ಆಗ್ತಾರೆ. ಈ ಸಂದರ್ಭದಲ್ಲಿ MGR ನೆನಪಾಗ್ತಾರೆ ನೋಡಿ. 1977ರಲ್ಲಿ ಪ್ರಸಿದ್ಧ ನಟ MG ರಾಮಚಂದ್ರನ್ ಒಬ್ಬ ನಟನಾಗಿದ್ದಂಥವರು ಮುಖ್ಯಮಂತ್ರಿಯಾಗಿ ಹೊರಹೊಮ್ಮುತ್ತಾರೆ. ತಮ್ಮ ಪಕ್ಷವನ್ನ ಸ್ಥಾಪಿಸಿ ಮೊದಲನೇ ಚುನಾವಣೆಯಲ್ಲೇ 130 ಸ್ಥಾನಗಳನ್ನು ಅವತ್ತು ಗೆದ್ದಿದ್ರು. ಅದೇ ರೀತಿ ಈ ಬಾರಿ ನೋಡಿದ್ರೆ ಈ ಚುನಾವಣೆಯಲ್ಲಿ ವಿಜಯ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದು ಬೀಗಿದೆ. ಅಂದ್ರೆ ಮೊದಲ ಪ್ರಯತ್ನದಲ್ಲೇ ತಮಿಳುನಾಡಿನ ಅತಿ ದೊಡ್ಡ ಪಕ್ಷವಾಗಿ ಇವತ್ತು TVK ಹೊರಹೊಮ್ಮಿದೆ. ವೀಕ್ಷಕರು, ಇಷ್ಟು ವರ್ಷಗಳಿಂದ ತಮಿಳುನಾಡಲ್ಲಿ ಹೇಗೆ ಇತ್ತು ಅಂತಂದ್ರೆ ಎರಡು ಪಕ್ಷಗಳು ಆಡಳಿತವನ್ನು ನಡೆಸ್ತಾ ಇದ್ದಂಥದ್ದು. ಒಂದು DMK, ಮತ್ತೊಂದು AIADMK. ಆದರೆ ಇದೇ ಮೊದಲ ಬಾರಿಗೆ ಬಂದಂತಹ ವಿಜಯ್ ಜೋಸೆಫ್ ಮೊದಲ ಬಾರಿನೇ ತಮಿಳುನಾಡಿನ ರಾಜಕೀಯದ ಒಂದು ಹೊಸ ಸೂಪರ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ. ಒಂಥರ ಪಕ್ಕಾ ಸಿನಿಮಾ ಸ್ಟೈಲ್ ಅಲ್ಲಿ ರಾಜಕೀಯಕ್ಕೆ ಬಹಳ ದೊಡ್ಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಆಶ್ಚರ್ಯದ ವಿಚಾರ ಏನು ಅಂತಂದ್ರೆ, ವಿಜಯ್ ತಮ್ಮ ಪಕ್ಷ TVKಯನ್ನ ಕೇವಲ 2 ವರ್ಷಗಳ ಹಿಂದೆ ಸ್ಥಾಪನೆ ಮಾಡ್ತಾರೆ. ಆದರೆ ತಮ್ಮ ಮೊದಲ ಚುನಾವಣೆಯಲ್ಲೇ ಅವರು DMK ಪಕ್ಷವನ್ನು ಸೋಲಿಸ್ಬಿಟ್ರು. 1949ರಲ್ಲಿ ಸ್ಥಾಪನೆ ಆದಂತಹ DMK, ಸುಮಾರು 77 ವರ್ಷಗಳ ಇತಿಹಾಸ ಇರುವಂತಹ DMK ಪಕ್ಷವನ್ನ ಒಂದು ಹೊಸ ಪಕ್ಷ ಮೊದಲ ಪ್ರಯತ್ನದಲ್ಲೇ ಮಣಿಸೋದು ಅಂತಂದ್ರೆ ಅದು ಇಂಥ ಹ್ಯೂಜ್ ಮಾರ್ಜಿನ್ ಅಲ್ಲಿ ತಮಾಷೆ ವಿಚಾರ ಅಲ್ಲ ಇದು. ಇದನ್ನ ಅಫ್ಕೋರ್ಸ್ ಯಾರು ಕೂಡ ಊಹೆ ಸಮೇತ ಮಾಡಿರಲಿಲ್ಲ. ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಅಲ್ಲಿ 8,800 ಮತಗಳಿಂದ ಸೋಲನ ಸಮೇತ ಕಂಡಿದ್ದಾರೆ. ಅವರ DMK ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ಕೇವಲ 59 ಸ್ಥಾನಗಳು ದಕ್ಕಿರುವಂಥದ್ದು. ಅದೇ ಹಿಂದಿನ ಚುನಾವಣೆಯಲ್ಲಿ ನೋಡಿದ್ರೆ DMK 133 ಸ್ಥಾನಗಳನ್ನ ಗೆದ್ದಿತ್ತು. ವೀಕ್ಷಕರೇ, 1984ರಲ್ಲಿ ವಿಜಯ್ ಅವರ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ, ರಸೀಗನ್ ಅಂತ. ಅದಾದ ನಂತರ ಅವರಿಗೆ ತಲಪತಿ ಅನ್ನುವಂಥ ಒಂದು ಹೆಸರು, ಒಂದು ಟ್ಯಾಗ್ ಬರುತ್ತೆ. ಅಭಿಮಾನಿಗಳ ನಡುವೆ ಅವರು ತಲಪತಿ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧರಾಗ್ತಾರೆ. ತಲಪತಿ ಅಂತಂದ್ರೆ ಏನು? ನಾಯಕ, ಲೀಡರ್ ಅಂತ ಅರ್ಥ. ಈಗ ಈ ಚುನಾವಣೆಯ ಮೂಲಕ ನಿಜವಾದ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಹಾಗಾದ್ರೆ ಅವರ ಗೆಲುವಿಗೆ ಏನ್ ಕಾರಣ ಆಗಿರಬಹುದು? ಒಂದು 4 ಪಾಯಿಂಟ್ಗಳಲ್ಲಿ ವಿಜಯ ಈ ಗೆಲುವು ಹೇಗೆ ಸಾಧಿಸಲಾಯಿತು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ವಿಜಯ್ ಸುಮಾರು 70 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಅವರ ಸಿನಿಮಾಗಳಲ್ಲಿ ಅವರ ಇಮೇಜ್ ಏನಿದೆ, ಒಬ್ಬ ಮಾಸ್ ಲೀಡರ್. ಹಾಗಾಗಿ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರೂ ಅದನ್ನೊಂದು ಕನೆಕ್ಟ್ ಮಾಡಿಕೊಂಡ್ರು. ಅವರ ಮಧ್ಯದಲ್ಲಿ ವಿಜಯ್ ಜನಪ್ರಿಯರಾದರು. ಇದೇ ಅವರ ದೊಡ್ಡ ರಾಜಕೀಯ ಬಲವಾಗಿ ಈ ಒಂದು ಚುನಾವಣೆಯಲ್ಲಿ ಪರಿಣಮಿಸಿತು. ಎರಡನೆಯ ಕಾರಣ, ಕಳೆದ 3 ವರ್ಷಗಳಲ್ಲಿ ವಿಜಯ್ 3 ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ಅವರೀಗ ಒಂದು ಸಿನಿಮಾ ಕೆರಿಯರಲ್ಲಿ ಅಫ್ಕೋರ್ಸ್ ಪೀಕ್ ಅಲ್ಲಿ ಇದ್ದಾರೆ. ಆ ಪೀಕ್ ಅಲ್ಲಿ ಇರುವಾಗಲೇ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ, ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ತಮ್ಮ ಸಿನಿಮಾ ಕರಿಯರ್ ಕುಸಿದ ನಂತರ ರಾಜಕೀಯಕ್ಕೆ ಬರ್ತಾರೆ. ಆದ್ರೆ ವಿಜಯ್ ತಮ್ಮ ಸಿನಿಮಾ ಕೆರಿಯರ್ ಅಲ್ಲಿ ಒಂದು ಪೀಕ್ ಅಲ್ಲಿ ಇರುವಂತಹ ಸಂದರ್ಭದಲ್ಲೇ ರಾಜಕೀಯಕ್ಕೆ ಬಂದಿದ್ದು ಒಂದು ದೊಡ್ಡ ಪ್ಲಸ್ ಆಯ್ತು ಅಂತಾನೆ ಹೇಳಬಹುದು. ಇನ್ನು ಮೂರನೇ ಕಾರಣ, ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ವಿಜಯ್ ಕುಟುಂಬ ರಾಜಕೀಯ ಆಗಿರಬಹುದು, ಭ್ರಷ್ಟಾಚಾರ ಆಗಿರಬಹುದು, ಇವುಗಳನ್ನ ಪ್ರಮುಖ ವಿಚಾರವನ್ನಾಗಿ ಹಿಡ್ಕೊಂಡ್ರು. ಜನ ಅವರ ಮಾತನ್ನ ನಂಬಿದ್ರು, ವಿಜಯ್ಗೆ ವೋಟ್ ಅನ್ನ ಹಾಕಿದ್ರು. ಇನ್ನು 4ನೇ ಕಾರಣ, ಈ ಚುನಾವಣೆಯಲ್ಲಿ ವಿಜಯ್ ತಮ್ಮ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ. ಸೊ ಇದರಿಂದ ಏನಾಯ್ತು, ತಮಿಳುನಾಡಿನ ಸುಮಾರು
12% ಕ್ರಿಶ್ಚಿಯನ್ ಆಗಿರ್ಬೋದು, ಇನ್ನು ಮುಸ್ಲಿಂ ಮತದಾರರಾಗಿರ್ಬೋದು ಸಂಪೂರ್ಣವಾಗಿ ಅವರ ಕಡೆಗೆ ಸರಿದಿದ್ದಾರೆ ಅನ್ನುವಂಥ ವಿಶ್ಲೇಷಣೆಗಳು ಕೂಡ ಇದೆ. ನೋಡಿ, ಇತ್ತೀಚಿನ ವರ್ಷಗಳಲ್ಲಂತೂ ನಮ್ಮ ದೇಶದಲ್ಲಿ ಈ ವಂಶ ಪಾರಂಪರ್ಯ ಆಗಿರ್ಬೋದು, ಅಂದ್ರೆ ಕುಟುಂಬ ರಾಜಕೀಯದ ವಿರುದ್ಧ ಜನರ ಒಂದು ಅಸಮಾಧಾನ ಹೆಚ್ಚಾಗ್ತಾ ಇದೆ. ತಮಿಳುನಾಡಲ್ಲೂ ಕೂಡ 73 ವರ್ಷದ MK ಸ್ಟಾಲಿನ್ ಅವರಿಗೆ ಈ ಕಾರಣದಿಂದಾನೇ ಒಂದು ದೊಡ್ಡ ಸೋಲು ಈ ಬಾರಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ಅವರ ತಂದೆ ಕರುಣಾನಿಧಿ 5 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಆದರೆ ಸ್ಟಾಲಿನ್ ಕೇವಲ ಒಂದೇ ಬಾರಿ ಮುಖ್ಯಮಂತ್ರಿ ಆದರು, ಅಂದ್ರೆ 5 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರು. ಈ ಬಾರಿ ಅವರ ಪಕ್ಷದ ವೋಟ್ ಶೇರ್ ಕೂಡ ಹಿಂದಿನ ಚುನಾವಣೆಗಳಿಗಿಂತ ಸುಮಾರು 13% ಇಳಿಕೆಯನ್ನ ಕಂಡಿದೆ. ಅಂಡ್ ಸ್ಟಾಲಿನ್ ಸೋಲಿಗೆ ಬಹಳಷ್ಟು ಕಾರಣ ಖಂಡಿತವಾಗ್ಲೂ ಇದೆ. ಸ್ಟಾಲಿನ್ ಸರ್ಕಾರ ಜನರ ಸಮಸ್ಯೆಗಳಿಂದ ಒಂದ್ ಸ್ವಲ್ಪ ದೂರನೇ ಉಳ್ಕೊಳ್ತಾ ಇತ್ತು. ಫಲಿತಾಂಶ ನೋಡಿದ ಮೇಲಂತೂ ಜನರಲ್ಲಿ ಸರ್ಕಾರದ ವಿರುದ್ಧ ಅಸಮಾಧಾನ ಇದ್ದದ್ದು ನಿಜ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಂದಂತಹ ಒಂದಷ್ಟು ಕ್ಲಿಪ್ಸ್ ಏನಿದಾವೆ, ಸ್ಟಾಲಿನ್ ಜನರನ್ನ ಹೇಗೆ ನಡೆಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಎಕ್ಸ್ಪೋಸ್ ಮಾಡ್ತಾ ಹೋಯ್ತು. ಅಂದ್ರೆ ಜನರನ್ನು ಒಂಥರ ಅಸಹ್ಯವಾಗಿ ನೋಡೋದು, ತನ್ನನ್ನೇ ಆಯ್ಕೆ ಮಾಡಿದ ಜನರನ್ನ ದೂರ ತಳ್ಳೋದು ಎಲ್ಲವೂ ಕೂಡ ಕಾಣಿಸ್ಕೊಳ್ತು. ರಿಯಲ್ ಫೇಸ್ ಹೊರಗೆ ಬಂತು. ಹಾಗಾಗಿ ಜನರಿಗೆ ಏನಾಯ್ತು, ಸ್ಟಾಲಿನ್ಗೆ ಅಹಂಕಾರ ಜಾಸ್ತಿ ಆಗಿದೆ. ಆಮೇಲೆ ಇನ್ನೊಂದು ಕಡೆ ಕುಟುಂಬ ರಾಜಕೀಯದ ಪ್ರಭಾವ, ಇವೆಲ್ಲವೂ ಕೂಡ ಹೆಚ್ಚಾಗಿ ಕಾಣಿಸ್ತಾ ಹೋಯ್ತು. ನಿಮಗೆ ನೆನಪಿರಬಹುದು, ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಸನಾತನ ಧರ್ಮವನ್ನ ಅಂತ್ಯಗೊಳಿಸಬೇಕು, ನಾಶ ಮಾಡ್ಬೇಕನ್ನುವಂತ ಹೇಳಿಕೆಯನ್ನು ಕೊಡ್ತಾನೆ. ಆದ್ರೆ ಇವತ್ತಿನ ಫಲಿತಾಂಶ ನೋಡಿದ್ರೆ ಏನಾಯ್ತು, ಸನಾತನ ಧರ್ಮ ಏನೂ ಆಗ್ಲಿಲ್ಲ. ಆದ್ರೆ ಸನಾತನ ಧರ್ಮವನ್ನ ನಾಶ ಮಾಡಬೇಕು ಅಂತ ಹೇಳಿದಂಥ ಅವರ ಪಕ್ಷ ತಮಿಳುನಾಡಿನಲ್ಲಿ ನಾಶ ಆಗಿಬಿಟ್ಟಿದೆ, ಹಿನ್ನಡೆಯನ್ನ ಕಂಡುಬಿಟ್ಟಿದೆ. ಇಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಒಂದು ಬದಲಾವಣೆ ಅಂತೂ ಅಫ್ಕೋರ್ಸ್ ಈ ಬಾರಿ ಕಾಣಿಸ್ತಾ ಇರೋದು ಸ್ಪಷ್ಟ. ವೀಕ್ಷಕರು, ಇವತ್ತು ಭಾರತದ ಜನತೆ ಕೇವಲ ಒಬ್ಬರಿಗೆ ಮಾತ್ರ ಉತ್ತರವನ್ನ ಕೊಟ್ಟಿಲ್ಲ. ಮೂರು ಮುಖ್ಯಮಂತ್ರಿಗಳಿಗೆ ಈ ಬಾರಿಯ ಪಂಚರಾಜ್ಯ ಚುನಾವಣೆಯಲ್ಲಿ ದೇಶದ ಜನ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಒಂದು ಮಮತಾ ಬ್ಯಾನರ್ಜಿ, MK ಸ್ಟಾಲಿನ್, ಪಿಣರಾಯಿ ವಿಜಯನ್. ಕರೆಕ್ಟಾ? ಪಿಣರಾಯಿ ವಿಜಯನ್ ಮುಖ್ಯಮಂತ್ರಿ ಆಗಿದ್ರು, ಅವರು ಸೋತಿದ್ದಾರೆ. MK ಸ್ಟಾಲಿನ್ ಮುಖ್ಯಮಂತ್ರಿ ಆಗಿದ್ರು, ಅವರು ಸೋತಿದ್ದಾರೆ. ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ರು, ಅವರು ಸೋತಿದ್ದಾರೆ. ಅಂದ್ರೆ ಇದರಿಂದ ಏನು ಅರ್ಥ ಆಗತ್ತೆ, ಯಾವುದೇ ಒಬ್ಬ ನಾಯಕ ಜನರನ್ನ ಲೈಟ್ ಆಗಿ ತಗೊಂಡ್ರೆ ಜನ ತಕ್ಷಣ ಅದಕ್ಕೆ ಉತ್ತರವನ್ನ ಕೊಟ್ಟೇ ಕೊಡ್ತಾರೆ. ನಾನು ಏನ್ ಮಾಡಿದ್ರು ನಡೆಯುತ್ತೆ ಗುರು, ಜನ ಆಯ್ಕೆ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲ. ಒಂದು ಹಂತದವರೆಗೆ ಜನ ಆಕ್ಸೆಪ್ಟ್ ಮಾಡಬಹುದೋ ಏನೋ, ಒಂದು ಹಂತದವರೆಗೆ ಜನ ಅದನ್ನ ಸಹಿಸ್ಕೊಳ್ಬಹುದೋ ಏನೋ, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಜನ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಜನಪ್ರಿಯತೆ ಆಗಿರ್ಬೋದು, ಅಧಿಕಾರ ಆಗಿರ್ಬೋದು, ಯಾರದ್ದೇ ಆಗಲಿ ಅದು ಶಾಶ್ವತ ಅಲ್ಲ ಅನ್ನುವಂಥದ್ದನ್ನ ಈ ಬಾರಿಯ ಫಲಿತಾಂಶ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಹೌದು ಅಲ್ವೋ? ಇನ್ನು ಅಸ್ಸಾಂ ಕಡೆ ನೋಡಿದ್ರೆ ಬಿಜೆಪಿ ಹ್ಯಾಟ್ರಿಕ್ ಜಯವನ್ನ ಸಾಧಿಸಿದೆ. ಹ್ಯಾಟ್ರಿಕ್ ಜಯವನ್ನ ಸಾಧಿಸಿ ಅಲ್ಲೂ ಕೂಡ ಒಂದು ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಫಲಿತಾಂಶ ನೋಡಿದ್ರೆ ಹಿಮಂತ ಬಿಸ್ವಾ ಶರ್ಮಾ ಯಾವುದೇ ಸೂಪರ್ ಸ್ಟಾರಿಗೂ ಕಮ್ಮಿ ಇಲ್ಲ ಅನ್ನೋ ತರ ಕಾಣಿಸ್ತಾ ಇದ್ದಾರೆ. ಒಂದು ಹೊಸ ಸೂಪರ್ ಸ್ಟಾರ್ ಅಸ್ಸಾಮಲ್ಲಿ ರೈಸ್ ಆಗಿರೋ ತರ ಇದೆ. 126 ಸ್ಥಾನಗಳ ಅಸ್ಸಾಂ ವಿಧಾನಸಭೆಯಲ್ಲಿ ಬಿಜೆಪಿ ಸುಮಾರು 82 ಸ್ಥಾನಗಳನ್ನ ಗೆದ್ದಿದೆ. ಬಹುಮತಕ್ಕೆ ಎಷ್ಟು ಬೇಕಾಗಿರೋದು? 64 ಅಲ್ವಾ? ಅಂದ್ರೆ ಬಿಜೆಪಿ ವೆರಿ ಈಸಿಯಾಗಿ ಫಾರ್ ದಿ ಥರ್ಡ್ ಟೈಮ್ 3ನೇ ಬಾರಿ ಸರ್ಕಾರವನ್ನ ರಚಿಸ್ತಾ ಇದೆ. 2021ಕ್ಕೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಬಿಜೆಪಿ ಸುಮಾರು 21 ಸ್ಥಾನಗಳನ್ನ ರೈಸ್ ಮಾಡ್ಕೊಂಡಿದೆ, ಹೆಚ್ಚಿಸ್ಕೊಂಡಿದೆ. ವೋಟ್ ಶೇರ್ ಕೂಡ 6% ಏರಿಕೆ ಆಗಿದೆ. 2016ರಲ್ಲಿ ಬಿಜೆಪಿ 60 ಸ್ಥಾನಗಳನ್ನ ಗೆದ್ದಿತ್ತು, ವೋಟ್ ಶೇರ್ 29% ಇತ್ತು. 2021ರಲ್ಲಿ 60 ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು, ವೋಟ್ ಶೇರ್ 33% ಇತ್ತು. ಈಗ 2026ರಲ್ಲಿ ಸುಮಾರು 81-82 ಸ್ಥಾನಗಳನ್ನ ಗೆದ್ದಿದ್ದಾರೆ, ವೋಟ್ ಶೇರ್ 38% ಇದೆ. ಅಂದ್ರೆ ಕಂಟಿನ್ಯೂಸ್ ಆಗಿ ರೈಸ್ ಆಗ್ತಾ ಬಂದಿದೆ. ಅಸ್ಸಾಮಲ್ಲಿ ಬಿಜೆಪಿಯ ಗೆಲುವು ಎಷ್ಟು ಭರ್ಜರಿಯಾಗಿತ್ತು ಅಂತಂದ್ರೆ, ಕಾಂಗ್ರೆಸ್ನ ಫೇಸ್ ಅಂತಾನೆ ಹೇಳಲಾಗ್ತಾ ಇದ್ದಂತಹ ಗೌರವ್ ಗೊಗೊಯ್ ಅವರೇ ಸೋತ್ ಹೋಗಿದ್ದಾರೆ.
ಅಸ್ಸಾಂ ಕಾಂಗ್ರೆಸ್ಸಿನ ಅಧ್ಯಕ್ಷರವರು ಜೋರಹಾಟ್ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ರು, ಸೋತ್ ಹೋಗಿದ್ದಾರೆ. ಅಸ್ಸಾಂನಲ್ಲಿ ಇನ್ನು ಕಾಂಗ್ರೆಸ್ ಅನ್ನ ನೋಡಿದ್ರೆ ಬಹುತೇಕ ಮುಸ್ಲಿಂ ಮೆಜಾರಿಟಿ ಪ್ರದೇಶಗಳಲ್ಲಿ ಮಾತ್ರ ಗೆದ್ದಿರುವಂಥದ್ದು. 19 ಅಭ್ಯರ್ಥಿಗಳಲ್ಲಿ 18 ಮಂದಿ ಮುಸಲ್ಮಾನರು ಇದ್ರಂತೆ. ಕಾಂಗ್ರೆಸ್ ಕಂಪ್ಲೀಟ್ಲಿ ಮುಸಲ್ಮಾನರ ಮೇಲೆ ಡಿಪೆಂಡ್ ಆಗಿರೋದು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂಡ್ ಅದಕ್ಕೆ ಫ್ಯೂಚರ್ ಇಲ್ಲ ಅನ್ನೋದು ಕೂಡ ಅರ್ಥ ಆಗತ್ತೆ. ಇನ್ನು ಕೇರಳದ ಬಗ್ಗೆ ನೋಡಿದ್ರೆ, ಕೇರಳ ಸೋಲಿನ ಜೊತೆಗೆ ಅಂದ್ರೆ ಕೇರಳದಲ್ಲಿ ಸೋಲು ಮೂಲಕ ಭಾರತದಲ್ಲಿ ಕಮ್ಯುನಿಸ್ಟ್ ಆಡಳಿತದ ಕೊನೆಯ ಕೋಟೆ ಕೂಡ ಇವತ್ತು ಕುಸಿದು ಬಿದ್ದಿದೆ. ಇಡೀ ದೇಶದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಸ್ವೈಪ್ ಔಟ್ ಆಗಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ಕೇರಳದಲ್ಲಿ ಬಿಜೆಪಿ ಒಂದು ಹೊಸ ಆರಂಭಕ್ಕೆ ನಾಂದಿಯನ್ನ ಹಾಡಿದೆ. 140 ಸ್ಥಾನಗಳ ಕೇರಳ ವಿಧಾನಸಭೆಯಲ್ಲಿ ಬಿಜೆಪಿ 3 ಸ್ಥಾನಗಳನ್ನು ಗೆದ್ದಿದೆ. ಆ್ಯಂಡ್ ವೋಟ್ಸ್ ಶೇರ್ 11% ಪಡ್ಕೊಂಡಿದೆ. ಇದು ಪಶ್ಚಿಮ ಬಂಗಾಳದಲ್ಲಿ 10 ವರ್ಷಗಳ ಹಿಂದೆ ಬಿಜೆಪಿಯ ಸ್ಥಿತಿ ಇದ್ದ ಹಾಗಿದೆ ಅಂತ ಬಹಳಷ್ಟು ಮಂದಿ ಹೋಲಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ 2016ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ 3 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಅದೇ ಇವತ್ತು 2026ರಲ್ಲಿ 200+ ದಾಟಿದೆ. ಆ ನಿರಂತರ ಪ್ರಯತ್ನದ ಫಲವಾಗಿ ಇವತ್ತು ಬಿಜೆಪಿ ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಹಾಗಾಗಿ ಜನರಿಗೆ ಆ ಒಂದು ಆಶಾ ಭಾವನೆ, ಆ ಒಂದು ನಂಬಿಕೆ ಇವತ್ತಿಗೂ ಕೂಡ ಇದೆ. ಯಾಕಂದ್ರೆ ಇವತ್ತು ಕೇರಳದಲ್ಲಿ 3 ಸ್ಥಾನಗಳನ್ನು ನಾವು ಗೆದ್ದಿದ್ದೀವಿ. ಇನ್ನು ಇಲ್ಲಿಂದ ಒಂದು 10 ವರ್ಷಗಳ ನಂತರ ಖಂಡಿತವಾಗ್ಲೂ ಕೂಡ ಬಿಜೆಪಿ ಕೇರಳದಲ್ಲೂ ತನ್ನ ಅಸ್ತಿತ್ವವನ್ನ ಖಂಡಿತವಾಗ್ಲೂ ಕೂಡ ಸ್ಥಾಪಿಸಿಕೊಳ್ಳುತ್ತೆ. ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಗೆ ಗೊತ್ತಿದೆ ನಿಮಗೆ, ಬಹುಮತ ಸಿಕ್ಕಿದೆ. 140ರಲ್ಲಿ ಸುಮಾರು 102 ಸ್ಥಾನಗಳನ್ನು ಗೆದ್ದಿದ್ದಾರೆ. LDF 35 ಸ್ಥಾನ, ಬಿಜೆಪಿ ಮೈತ್ರಿಗೆ 3 ಸ್ಥಾನಗಳು ಇವತ್ತು ಕೇರಳದಲ್ಲಿ ಸಿಕ್ಕಿರುವಂಥದ್ದು. ಇನ್ನು ಪುದುಚೇರಿ ಕಡೆ ನೋಡಿದ್ರೆ NDA ಮತ್ತೆ ಸರ್ಕಾರವನ್ನ ರಚಿಸೋ ಕಡೆಗೆ ಸಾಗ್ತಾ ಇದೆ. 30 ಸ್ಥಾನಗಳಲ್ಲಿ NDA ಮೈತ್ರಿಗೆ 18 ಸ್ಥಾನ ಬಂದಿದೆ. ಬಹುಮತಕ್ಕೆ ಬೇಕಾಗಿರುವಂಥದ್ದು 16. ಸೊ ಈಸಿಯಾಗಿ ಅಲ್ಲಿ ಸರ್ಕಾರ ರಚನೆ ಆಗತ್ತೆ. ಅಂದರೆ ಒಟ್ಟಲ್ಲಿ ಬಿಜೆಪಿ ಪಾಲಿಗೆ ಈ ಬಾರಿಯ ಪಂಚರಾಜ್ಯ ಚುನಾವಣೆ ಎಲ್ಲೂ ಕೂಡ ಒಂಥರ ಪ್ಲಸ್ ತರಾನೇ ಕಾಣಿಸುತ್ತೆ. ಕೇರಳ 3 ಸೀಟ್ ಪಡೆಯುವ ಮೂಲಕ ಒಂದು ಒಳ್ಳೆ ಆರಂಭವನ್ನ ಮಾಡಿದ್ದಾರೆ. ಅಂಡ್ ಬಿಜೆಪಿಗೆ ಇದರಲ್ಲಿ ಏನು ಲಾಸ್ ಅಂತೂ ಇಲ್ಲ, ಅಫ್ಕೋರ್ಸ್ ಇದು ಗೇನೆ. ಇನ್ನು ಪಶ್ಚಿಮ ಬಂಗಾಳ ಹೇಳೋದೇ ಬೇಡ, ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಅಸ್ಸಾಂ ಒನ್ಸ್ ಅಗೇನ್ ಇತಿಹಾಸ ನಿರ್ಮಾಣ ಆಗಿದೆ. ಪುದುಚೇರಿ ಕೂಡ ಬಿಜೆಪಿ. ಇನ್ನು ತಮಿಳುನಾಡು ವಿಚಾರಕ್ಕೆ ಬಂದ್ರೆ ಇಡೀ ದೇಶಕ್ಕೆ ಒಂಥರ ಆ ರಿಸಲ್ಟ್ ಶಾಕ್ ಅನ್ನ ಕೊಟ್ಟಿದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ವಿಜಯ್ ಒಂಥರ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಒಂದು ಪಕ್ಕ ಸಿನಿಮಾ ಸ್ಟೈಲಲ್ಲಿ ಪಾಲಿಟಿಕ್ಸಿಗೆ ಒಂದು ಹ್ಯೂಜ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನೋಡೋಣ, ಬಹುಮತಕ್ಕೆ ಇನ್ನೊಂದು ಸ್ವಲ್ಪ ಎಷ್ಟು 10 ಸೀಟೇನೋ ಕಮ್ಮಿ ಇದೆ. ಹಾಗಾಗಿ ಮುಂದೆ ಯಾರ ಜೊತೆಗೆ ಸೇರಿ ಅವರು ಸರ್ಕಾರವನ್ನ ರಚಿಸ್ತಾರೆ ಅನ್ನುವಂಥದ್ದನ್ನ ನೋಡಬೇಕು. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.